ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬ್ರಹ್ಮಗಂಟು ಸೀರಿಯಲ್ನ ಇವತ್ತಿನ ಈ ಸಂಚಿಕೆಯನ್ನು ನಾವೀಗ ನೋಡೋಣ. ಕಥೆಯಲ್ಲಿ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಹೆಚ್ಚಾಗ್ತಾ ಇದೆ. ವೀಕ್ಷಕರಲ್ಲಿ ಒಳ್ಳೆ ಕುತೂಹಲ ಮೂಡ್ತಾ ಇದೆ. ಸಂಜನಾಳ ಸೊಕ್ಕನ್ನು ನರಸಿಂಹ ಮುರಿದಿದ್ದಾನೆ. ಅದು ಹೇಗೆ ಅಂತ ತಿಳ್ಕೊಳ್ಬೇಕು ಅಂತಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ದೀಪಾ ಚಿರು ಡಿವೋರ್ಸ್ ತಗೊಂಡು ಬೇರೆ ಆಗ್ತಿರೋ ಹೊತ್ತಲ್ಲೇ ದೀಪಾನ ದೂರ ಮಾಡಿ ಚಿರುಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ಹೊರಟಿದ್ದಾಳೆ ಸೌಂದರ್ಯ. ಅದು ಚಿರುಗೆ ಗೊತ್ತಿಲ್ಲದೆ ಇರೋ ಥರ ಪೂಜೆ ಅಂತ ಹೇಳಿಬಿಟ್ಟು ಚಿರುನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರ್ತಾಳೆ. ಅಲ್ಲಿ ಪೂಜೆ ಅಂತ ಬಂದಿರೋ ಚಿರು ಕಾಯಿ ಮೇಲೆ ತಾಳಿನ ನೋಡಿಬಿಟ್ಟು ಶಾಕಾಗಿ ಇದೇನು ಪೂಜೆನಾ ಅಥವಾ ನನಗೆ ಮದುವೆ ಮಾಡಿಸ್ತಾ ಇರೋದಂತ ಎದ್ನಿತ್ತು ಶಾಕಾಗಿ ಕೇಳ್ತಾನೆ. ಆಗ ಸೌಂದರ್ಯ, ಹೌದು ಚಿರು, ನಿನ್ನ ಒಳ್ಳೆಯದಕ್ಕೋಸ್ಕರ ನಾವು ನಿನ್ನ ಮದುವೆ ಮಾಡಬೇಕು ಅಂತ ಹೇಳಿ ಅನ್ಕೋತಾ ಇದ್ದೀವಿ. SI ನಾಗರಾಜ್ ಮಗಳು ಸಂಜನಾ ಜೊತೆ ನಿನ್ನ ಮದುವೆ ಮಾಡಬೇಕು ಅಂತ ಹೇಳ್ತಾರೆ. ಆಗ ಚಿರು, ಅತ್ತಿಗೆ ನಂಗೆ ಇದು ಇಷ್ಟ ಇಲ್ಲ, ನನಗೆ ಇಷ್ಟ ಇಲ್ಲ ಈ ಮದುವೆ ಅಂತ ಹೇಳ್ತಾರೆ. ಆಗ ಸೌಂದರ್ಯ ಹೊಸ ಡ್ರಾಮಾ ಸ್ಟಾರ್ಟ್ ಮಾಡ್ತಾಳೆ. ಚಿರು, ನಿನ್ನ ಒಳ್ಳೆಯದಕ್ಕೆ ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಮುಂದೆ ಕೂಡ ಮಾಡ್ತಿದ್ದೀನಿ. ಇದೆಲ್ಲ ನಿನಗೋಸ್ಕರನೇ. ನೀನು ಸಂಜಯ್ SI ನಾಗರಾಜ್ ಅವರ ಮಗಳು ಸಂಜನಾನ ಮದುವೆ ಆದರೆ ಚೆನ್ನಾಗಿರುತ್ತೆ, ನಿನ್ನ ಲೈಫ್ ಕೂಡ ಚೆನ್ನಾಗಿರುತ್ತೆ, ನಿನ್ನ ಲೈಫ್ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳಿ ಮತ್ತೆ ಏನೇನೋ ಹೇಳಿ ಅವನನ್ನು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅಷ್ಟೊತ್ತಿಗೆ ಹಾರ ತರೋಕ್ಕೆ ಹೋಗಿರೋ ದೀಪಾ ಕೂಡ ಬರ್ತಾಳೆ. ಆಗ ದೀಪಾನು ಬಂದಳು, ಅವಳು ಕೂಡ ಈ ಮದುವೆಗೆ ಒಪ್ಪಿದ್ದಾಳೆ ಅಂತ ಹೇಳ್ತಾರೆ. ಆಗ ಚಿರು ಅವಳ ಮುಖನ ನೋಡಿಬಿಟ್ಟು, ದೀಪಾ ಅವರೇ, ನಾನು ಈ ಮದುವೆ ಆಗೋದು ನಿಮ್ಗೆ ಇಷ್ಟ ಇದೆಯಾ ಅಂತ ಕೇಳ್ತಾನೆ. ಆಗ ಮನಸ್ಸಿಲ್ದೇಗಿದ್ರು ಕೂಡ, ಹೌದು, ನೀವು ಈ ಮದುವೆ ಆಗೋದು ನನಗೆ ಒಪ್ಪಿಗೆ ಇದೆ, ನೀವು ಈ ಮದುವೆ ಆದರೆ ತುಂಬ ಸಂತೋಷವಾಗಿರ್ತೀರ, ಅದೇ ನನ್ನ ಆಸೆ ಕೂಡ ಅಂತ ಚಿರುಗೆ ಹೇಳ್ತಾಳೆ ದೀಪಾ. ಅವ್ರು ಹೇಳಿರೋ ಮಾತನ್ನು ಕೇಳಿ ಚಿರುಗೆ ಬೇರೆ ದಾರಿ ಕಾಣದೆ ಅವಳು ಸಂಜನಾನ ಮದುವೆ ಆಗೋದಕ್ಕೆ ಒಪ್ಕೊಂಡು ಕೂತ್ಕೋತಾನೆ. ಹಸೆಮಣೆ ಮೇಲೆ ಕೂತು ಇನ್ನೇನು ತಾಳಿ ಕಟ್ಟಬೇಕು ಅಷ್ಟೊತ್ತಿಗೆ ಅಲ್ಲಿಗೆ ರೆಬಲ್ ಆಗಿ ನರಸಿಂಹ ಎಂಟ್ರಿ ಕೊಡ್ತಾನೆ. ಅವನು ಎಂಟ್ರಿ ಕೊಟ್ಟಿರೋದು ನೋಡಿ ಸೌಂದರ್ಯ, ದೀಪು ಎಲ್ಲರೂ ಶಾಕ್ ಆಗ್ತಾರೆ. ಆ ಅಣ್ಣ ಯಾಕೆ ಇಲ್ಲಿಗೆ ಬಂದ, ಅವನಿಗೆ ಹೇಗೆ ವಿಷಯ ಗೊತ್ತಾಯಿತು ಅಂತ ದೀಪು ಯೋಚನೆ ಮಾಡ್ತಾ ಇರ್ತಾಳೆ. ಆಗ ನರಸಿಂಹ ಕೋಪದಿಂದ, ಎಲೆ ಮಿಟುಕಲಾಡಿ, ನನ್ನ ಜೀವನ ನಾಶ ಮಾಡಿದ್ದಲ್ಲದೆ ನನ್ನ ಜೊತೆ ಆಟ ಆಡಿದ್ದಲ್ಲದೆ ಈಗ ನನ್ನ ತಂಗಿ ದೀಪು ಜೀವನನೂ ಹಾಳು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ, ಎಷ್ಟೇ ಸೊಕ್ಕು ನಿನಗೆ, ನಿನ್ನ ಸೊಕ್ಕು ಮುರಿಯೋದಕ್ಕೆ ನಾನೇ ಸರಿ ಅಂತ ಹೇಳಿಬಿಟ್ಟು ಅಲ್ಲಿರೋ ತಾಳಿನ ತಗೊಂಡು ಸಂಜನಾಗೆ ಕಟ್ಟಿಬಿಡ್ತಾನೆ. ದೀಪಾ, ಚಿರು, ಸೌಂದರ್ಯ ಅವನು ಮಾಡಿರೋ ಕೆಲಸಕ್ಕೆ ಎಲ್ಲರೂ ಶಾಕ್ ಆಗಿರ್ತಾರೆ. SI ನಾಗರಾಜ್ಗಂತೂ ತುಂಬ ಕೋಪ ಬಂದಿರುತ್ತೆ. ಸಂಜನಾಗೆ ಅವಳು ಮಾಡಿರೋ ಪ್ಲ್ಯಾನ್ ಉಲ್ಟಾ ಆಗೋಯ್ತು ಅಂತ ಟೆನ್ಷನ್ ಆಗ್ತಾ ಇರುತ್ತೆ. ಇಲ್ಲಿ ಸೌಂದರ್ಯ ಕೂಡ ನಾನೇನೋ ಮಾಡೋಕೆ ಹೋದರೆ ಇದೇನೋ ಆಗೋಯ್ತಲ್ಲ ಅಂತ ಹೇಳಿ ಸೌಂದರ್ಯ ಕೂಡ ಬಿಸಿ ಬಿಸಿ ರಕ್ತ ಕಾರ್ತಾ ಇರ್ತಾಳೆ. ಆದರೂ ಸಂಜನಾನ ಮದುವೆ ಆಗಿ ನರಸಿಂಹ ಸಂಜನಾಗೆ ಪಾಠ ಕಲಿಸಿರೋದು, ಸೌಂದರ್ಯನ ಪ್ಲ್ಯಾನಿಗೆ ತಿರುಮಂತ್ರ ಹಾಕಿರೋದು ವೀಕ್ಷಕರಿಗೆ ಎಲ್ರಿಗೂ ಇಷ್ಟ ಆಗಿದೆ. ಎಲ್ಲರೂ ಕುತೂಹಲದಿಂದ ಈ ಸೀರಿಯಲ್ನ ತುಂಬ ನೋಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಸಂಚಿಕೆನ ನಾನು ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.